ಒನ್ ಟು ತ್ರೀ ಸ್ಟಾರ್ಟ್. ಹಾಯ್ ಹಲೋ ಗುರು ನಮಸ್ಕಾರ. ಇವತ್ತೇನು ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ? ನೋವೇ. ಇವತ್ತು ವಿಷಯ ತಿಳಿಸ್ಕೊಡಕ್ ಬಂದಿದ್ದೀನಿ. ನಿನ್ನೆ ಒಂದು ಕೊಲೆ ಆಗಿರ್ಬೋದು, ನಿಜ ಅಂದ್ಕೊಂಡಿದ್ದೀನಿ. ಪಕ್ಕ ತಾನೇ ನಿಜ ಕೊಲೆ ಆಗಿದೆ, ಅದು ಲವ್ ಮ್ಯಾಟ್ರ್ ಆಗಿದೆ. ಅದ್ರ ವಿಚಾರ ನಾವು ಇವತ್ತು ಮಾತಾಡಕ್ ಬಂದಿದ್ದೀವಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಸಂಪು ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್, ಮತ್ತು ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ. ಪ್ರತಿಯೊಂದರಲ್ಲೂ ಫಾಲೋ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ತಿಳಿಸಿರ್ತೀನಿ ಲಿಂಕ್, ಬೇಗ ಬಂದು ಜಾಯ್ನ್ ಆಗಿ. ಇನ್ನು ಇವ್ರನ್ನ ನಮ್ಮ ಯೂಟ್ಯೂಬ್ ಚಾನಲ್ ದೋಸ್ತುಗಳು ಅವರ ಇಂಟ್ರ್ಯೂ ಏನು ಅಂತ ತಿಳಿಸ್ಕೊಡ್ತಾರೆ. ಮಚಾ. ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಪ್ರೀತಿಯ ಈಗಲ್ ಕ್ರಿಯೇಷನ್. ಹುಡುಗಿ ಮೇಲೆ ಆಗಿರೋಂಥ ಅತ್ಯಾಚಾರದ ಬಗ್ಗೆ ನಾವು ಮತ್ತೆ ನಮ್ಮ ಬ್ರದರು ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ನಡೆಸ್ತಾ ಇದ್ದೀವಿ. ನನ್ನ ಚಾನಲ್ ಬಂದು ಈಗಲ್ ಕ್ರಿಯೇಷನ್ ಅಂತ, ಇನ್ಸ್ಟಾಗ್ರಾಮ್ನ ಚಾನಲ್ ನೇಮ್ ಬಂದು ಶ್ರೀ ಕಾನ್ಹ ಅಂತ. ಬನ್ನಿ ಈಗ ಅವ್ರ ಜೊತೆ ನಾವು ಮಾತುಕತೆ ನಡೆಸೋಣ. ಬ್ರದರ್, ನೀವು ಒಂದು ಮಾತು ಕೇಳಿದ್ರಿ, ಗಲಾಟೆ ಆಯಿತು, ಅದ್ರ ಬಗ್ಗೆ ಮಾತಾಡೋಣ ಅಂದ್ರಿ. ಆ ಸ್ಟೋರಿ ಏನಾಯ್ತು ಹೇಳ್ತೀರಾ ನೀವು? ಏನಿಲ್ಲ ಬ್ರೋ, ನಾವು ವಿಡಿಯೋದಲ್ಲಿ ನೋಡೋದಂಗೆ ಸ್ವಲ್ಪ ಅಷ್ಟೇ ವಿಡಿಯೋ ಮಾತ್ರ ನೋಡಿರೋದು ನಾವು. ಅಂದ್ರೆ ಕಾಲೇಜ್ ಹತ್ರ ಓಡಾಡೋ ಅಂತಾನೆ ಸಂಗತಿ ಅದು. ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಿದಾಳೆ, ಹುಡುಗ ಫೋರ್ಸ್ ಮಾಡಿದ್ದಾನೆ ಒಪ್ಕೋ ಅಂತ. ಆಗಲ್ಲ ಅಂತ ಹೇಳಿದಾಳೆ. ಇವನು ಅದಕ್ಕೆ ಹುಡುಗಿ ಮೇಲೆ ಹಲ್ಲೆ ಮಾಡಿದ್ದಾನೆ, ಚಾಕು ತಾನು ಚುಚ್ಚಿದ್ದಾನೆ. ಅಂದ್ರೆ ಇವನು ಎಂತ ಗಾಯ್ಸ್ ನೋಡಿ, ಆ ಮನುಷ್ಯ ಹುಡುಗಿಯನ್ನು ಕೆಳಗೆ ಬೀಳಿಸಿ ಹೇಗೆ ಚುಚ್ಚಿ ಸಾಯಿಸ್ತಿದ್ದಾನೆ ಅಂತ. ಅಪ್ಪ, ನೋಡೋಕೆ ಆಗ್ತಿಲ್ಲ. ಹುಡುಗರೆಲ್ಲ ನಮ್ಮ ಜೊತೆ ಜಗಳ ಆಡ್ಕೋತಾರೆ, ಬೇರೆ ಹುಡುಗರ ಜೊತೆ. ಆ ಹುಡುಗಿ ನಂಗೆ ಬೇಕು, ಈ ಹುಡುಗಿ ನಂಗೆ ಬೇಕು ಅಂತ. ಅದೇ ಹುಡುಗಿ ಮೇಲೆ ಹಲ್ಲೆ ಆಗುವಾಗ ಇವರು ನಿಂತ್ಕೊಂಡು ನೋಡ್ತಿದ್ದವ್ರು ಏನ್ ಮಾಡ್ತಿದ್ರು ಹೇಳಿ? ಒಂದ್ ಪಕ್ಕ ಎಲ್ಲರಿಗೂ ಹೆದರಿಕೆ ಆಗೇ ಆಗುತ್ತೆ. ಚಾಕು ಹಿಡ್ಕೊಂಡಿದ್ದಾನೆ, ಹತ್ರ ಹೋದ್ರೆ ಎಲ್ಲಿ ನಮಗ್ ಚುಚ್ತಾನೋ ಅಂತ. ಆದ್ರೂ ಒಂದು ಹುಡುಗಿ ಅಂದ್ಮೇಲೆ ಹುಡುಗಿ ನೆಲಕ್ಕೆ ಬಿದ್ದಿದ್ದಾಳೆ, ಅವನ್ ಅಷ್ಟು ಹಾಡು ಹಗ್ಲೆಲ್ಲ ಹಿಂಗ್ ಚುಚ್ತಾ ಇದ್ದಾನೆ, ಹುಡುಗಿ ಕೊಲೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನ್ ಒಂದ್ ಸ್ವಲ್ಪನಾದ್ರೂ ಹೋಗಿ ಹುಡುಗಿನ ಕಾಪಾಡೋ ಅಷ್ಟು ಮನಸ್ಥಿತಿ ಇರ್ಲಿಲ್ಲ ಯಾರಿಗೂ. ಜನಗಳಿಗೆ ಹೇಳಿ ನೋಡೋಣ, ಆ ಮನಸ್ಥಿತಿ ಇರ್ಲಿಲ್ಲ ಹೇಳಿ. ಈ ಸ್ಟೋರಿ ಕೇಳಿದ್ಮೇಲೆ ಗೈಸ್ ಒಂದು ವಿಚಾರ ನನಗೆ ಗೊತ್ತಿದೆ. ಏನು ಅಂದ್ರೆ, ಎಲ್ಲ ಹೆಣ್ಮಕ್ಳು ತಂದೆ ತಾಯಿಗೆ ದಯವಿಟ್ಟು ಈ ಕೋರಿಕೆ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವು ಅನ್ಕೊಂಡಿರ್ಬೋದು, ನನ್ನ ಮಗಳು ಓದಕ್ಕೆ ಹೋಗ್ತಿದ್ದಾಳೆ, ಅದು ಮಾಡ್ತಿದ್ದಾಳೆ, ಇದು ಮಾಡ್ತಿದ್ದಾಳೆ, ಒಳ್ಳೆ ಕೆಲಸ ಮಾಡ್ತಿದ್ದಾಳೆ. ನಿಜ, ಅದು ಆಗಿರುತ್ತೆ. ಅದರಲ್ಲೂ ಪ್ರತಿಯೊಬ್ಬರು ಹುಡುಗಿರು ಈಗ ಫುಲ್ಲು ಏನೋ ಒಂಥರ ಮೈಂಡ್ ಸೆಟ್ ಮಾಡ್ಕೊಬಿಟ್ಟಿದ್ದಾರೆ. ಆಮೇಲೆ ಇನ್ನು ಬೇರೆ ಬಂದ್ಬಿಟ್ಟು ಮನೇಲಿ ಒಂಥರ ಮುಖ, ಮತ್ತು ಕಾಲೇಜಿಗೆ ಹೋದಾಗ ಹುಡುಗರ ಜೊತೆ ತಿರುಗಾಡೋವಂಥದ್ದು, ಪಾರ್ಕು, ಆಮೇಲೆ ಕ್ಲಬ್ಬು, ಪಾರ್ಟಿ ಗೀಟಿ ಏನೇನೋ ಇರ್ತವೆ. ದಯವಿಟ್ಟು ಎಲ್ಲ ಪೇರೆಂಟ್ಸ್ಗಳು ಕೇಳ್ಕೊಡ್ತೀನಿ, ಕೈ ಮುಗಿದು ಕೇಳ್ಕೊಡ್ತೀನಿ, ದಯವಿಟ್ಟು ಪ್ಲೀಸ್ ಕಾಲಿಗೆ ಬಿದ್ಬೇಕಾದ್ರೆ ಕೇಳ್ಕೊಡ್ತೀನಿ, ನಿಮ್ಮ ಮಗಳು ಅಥವಾ ಮಗ ಯಾರೇ ಆಗಲಿ ಏನು ಮಾಡ್ತಾಯಿದ್ದಾರೆ, ಏನು ಎತ್ತ ಅಂತ ದಯವಿಟ್ಟು ವಿಚಾರಿಸಿ. ನಾನೊಂದು ಹೇಳಕ್ ಬಯಸ್ತೀನಿ. ಹೇಳೋದು ನಾವು ಏನಂದ್ರೆ, ಈಗ ಹುಡುಗಿಗಳು ಹುಡುಗರ ಜೊತೆ ಓಡಾಡೋದು ತಪ್ಪಲ್ಲ, ಹೇಳ್ತೀವಿ. ಅಷ್ಟು ತಮ್ಮ ಹತ್ರಕ್ಕೆ ಅಷ್ಟು ಸಲಿಗೆಯಾಗಿ ಬಿಡ್ಕೋಬಾರ್ದು. ಹುಡುಗಿರ್ಗಳು ಸದಾ ಕೊಡಬಾರ್ದು ಹುಡುಗರಿಗೆ ಯಾವತ್ತೂ. ಎಷ್ಟು ಲಿಮಿಟ್ ಅಲ್ಲಿ ಅವ್ರು ಎಷ್ಟಿರ್ಬೇಕು ಅಷ್ಟಕ್ಕೆ ಮಾತ್ರ ಅವರಿಗೆ ಅವಕಾಶ ಮಾಡ್ಕೊಡ್ಬೇಕು. ಏನೇ ಆಗ್ಲಿ, ಪೇರೆಂಟ್ಸ್ಗಳು ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬಂದಾಗ ಏನು ಮಾಡ್ತಾರೆ, ಏನು ಮಾಡಿಲ್ಲ, ಏನ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ನೀವು ಗಮನಿಸಿ. ನಮಗೆ ಗೊತ್ತು ನಿಮಗೆ ಮಾಡಕ್ಕಾಗಲ್ಲ, ನೀವು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಆ ವಿಚಾರದಲ್ಲಿ ನಿಮ್ಮ ಮಕ್ಕಳ ಕಡೆಗೆ ಗಮನ ವಹಿಸೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೂ ದೈನಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ಈಗ ನೋಡಿ, ಅಲ್ಲಿ ಈಗ 2ನೇ ಮಗು, ಔಟ್ ಆಫ್ ಸ್ಟೇಟ್ಗಳಲ್ಲಿ ಒಂದು ಹುಡುಗಿ ಕೊಲೆ ಆಗಿದೆ, ಆಯ್ತು. ಈಗ ನಮ್ಮ ರಾಜ್ಯದಲ್ಲೇ ಒಂದು ಹುಡುಗಿ ಕೊಲೆ ಆಗಿದೆ. ನೆಕ್ಸ್ಟ್ ನಿಮ್ಮ ಜಿಲ್ಲೆಗಳಲ್ಲಾಗ್ಬೋದು, ನಿಮ್ಮ ಮನೆಗಳಲ್ಲಾಗ್ಬೋದು. ಎಚ್ಚರಿಕೆಯಿಂದ ಇರಿ, ಇದನ್ನು ಹೇಳಕ್ ನಾನು ಬಯಸ್ತೀನಿ. ಇನ್ನೊಂದು, ಹೆಣ್ಮಕ್ಳು ಎಲ್ಲಾರು ತಿರುಗಾಡ್ತಾರೆ ಅನ್ನೋದು ಅದು ಆದ್ರೂ ಒಂಥರ ತಪ್ಪಾಗುತ್ತೆ. ಕೆಲವೊಂದು ಹೆಣ್ಮಕ್ಳು ಇದ್ದಾರೆ, ದೇಶಕ್ಕೂ ಒಳ್ಳೆ ಹೆಸರು, ಮಾನ, ಮರ್ಯಾದೆ ಎಲ್ಲ ತಂದ್ಕೊಡೋವಂಥವ್ರು ಇದ್ದಾರೆ, ಈಗಲೂ ಇದ್ದಾರೆ. ಆದರೆ ಅವರು ದಾರಿ ತಪ್ಪಿ ಬೇರೆ ಬೇರೆ ತರಹ ದಾರಿಗಳಲ್ಲಿ ಹೋಗ್ತಿದ್ದಾರೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಅಂದರೆ, ಹೇಳಿ ಬ್ರೋ, ದೇಶದ ಕೆಲವು ಸಾಧನೆ ಮಾಡಿರುವಂತ ಹೆಣ್ಮಕ್ಳ ಬಗ್ಗೆ ಹೇಳಿ. ಈಗ ಜಸ್ಟ್ ತಾನೇ
IPL ಲೀಗ್ ನಡೀತು, ಅದರಲ್ಲಿ ವುಮೆನ್ಸ್ ಲೀಗ್ ನಡೆದು ಹೋಗಿದೆ. ಈಗ ಮೆನ್ ಲೀಗ್ ನಡೀತಿದೆ. ಒಂದು ವಿಷಯ ಏನಂದ್ರೆ ವುಮೆನ್ ಲೀಗಲ್ಲಿ ನಮ್ಮ ಕರ್ನಾಟಕ ಪ್ಲೇಯರ್ ಎಂತ ಆಟಗಾರರು ಅದು. ಅಯ್ಯೋ, ಅವರಿಗೆ ನಮ್ಮೂರಲ್ಲೇನಾರ ಆಗಿದ್ರೆ ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬಿಡ್ಬೇಕು. ನಿಜ, ಹೆಣ್ಮಕ್ಳು ಸಾಧನೆ ಮಾಡ್ತಿದ್ದಾರೆ, ಎಲ್ಲ ಹೆಣ್ಮಕ್ಳು ಸಾಧನೆ ಮಾಡ್ತಿದ್ದಾರೆ. ಅಂದ್ರೆ ಹೇಳ್ಬೇಕಂದ್ರೆ ಹೆಣ್ಮಕ್ಳಷ್ಟು ಬುದ್ಧಿವಂತಿಕೆ ಇರುವಂಥದ್ದು ದೇಶದಲ್ಲಿ ಯಾರೂ ಇಲ್ಲ. ಆದ್ರೆ ಒಂದು ವಿಷಯ ಪೇರೆಂಟ್ಸ್ಗಳಿಗೆ, ಇನ್ನೊಂದು ವಿಷಯ, ಪೇರೆಂಟ್ಸ್ಗಳು ಈ ಹೆಣ್ಮಕ್ಳು ಇದಾರಲ್ಲ ಬುದ್ಧಿ ಬೇರೆ ಬೇರೆ ತರ ಉಪಯೋಗಿಸ್ತಾರೆ. ನೀವು ಹುಷಾರಾಗಿರಿ. ಈಗ ಎಲ್ಲ ಹೆಣ್ಮಕ್ಳು ಸಾಧನೆ ಮಾಡ್ತಿದ್ದಾರೆ. ಸಾನಿಯಾ ಮಿರ್ಜಾ ಅಂತರು, ಕಲ್ಪನಾ ಚಾವ್ಲಾ ಅಂತರು, ಈಗ ನಮ್ಮ RCB ಕಪ್ ಹೊಡೆದಿರುವಂಥ ಶ್ರೇಯಾಂಕ ಪಾಟೀಲ್ ಅವರು ನೋಡಿ, ಅವರ ಗುರಿಯ ಕಡೆ ಅವನ್ನ ತಪ್ಪಿಸೋಕೆ ಪ್ರಯತ್ನ ಪಡಿಬೇಕು ಪೇರೆಂಟ್ಸ್ಗಳು. ಆಡುವಾಗಲೇ ಆ ಥರ ಕೊಂದು ಹಾಕಿದ್ದಾನೆ ಅವನು. ಅವ್ರ ತಂದೆ ತಾಯಿಗೆ ಎಷ್ಟು ಆಗಿರ್ಬೋದೋ ನಮಗೆ ಗೊತ್ತಿಲ್ಲ. ಸಖತ್ ಬೇಜಾರಾಗಿರುತ್ತೆ, ತಮ್ಮ ಮಗಳನ್ನ ಕಳ್ಕೊಂಡಿದ್ದಾರೆ ಅವರು ಅಲ್ವಾ. ಹೌದು, ಸಾಕಷ್ಟು ನೋವು ಅಂದ್ರೆ ಸಖತ್ ನೋವು ಬರುತ್ತೆ. ಯಾಕಂದ್ರೆ ನಂಗೂ ಒಬ್ಳು ತಂಗಿ ಇದ್ಲು, ಅವಳ ಪಪ್ಪ ಸೂಸೈಡ್ ಮಾಡ್ಕೊಂಡು ತೀರೋದ್ಲು. ಈಗ ನಮ್ಮಮ್ಮ 2 ವರ್ಷ ಆದ್ರೂ ಈಗಲೂ ಸಹ ಸಂಕಟ ಪಡ್ತಾರೆ. ಈಗ ಅವರು ಆಡದ್ಮೇಲೆ ಚುಚ್ಚಿ ಆ ಲೆವೆಲಿಗೆ ಅವನು ಸಾಯಿಸಿದಾನೆ ಅಂತಂದ್ರೆ ಇನ್ನದು ನೋಡಿದ್ರೆ ಹೆಂಗ್ ಅನ್ಸಿರ್ಬಾರ್ದು ಅವ್ರ ತಂದೆ ತಾಯಿಗೆ. ಇದ್ದವರೆಲ್ಲ ಕ್ರೂರಿಗಳು ಅಂತ ನನಗೆ ಈಗ ಒಂಥರ ಫೀಲ್ ಆಗ್ತಿದೆ. ನಿಜ, ಈ ಕೆಲವು ಹೆಣ್ಮಕ್ಳಿಗೆ ನಾನು ಹೇಳಕ್ ಬಯಸ್ತೀನಿ, ಅರ್ಧಂಬರ್ಧ ಬಟ್ಟೆ ಇಕ್ಕೊಂಡು ಅರ್ಧಂಬರ್ಧ ಬ್ಲೌಸ್ ಎಲ್ಲ ಇಕ್ಕೊಂಡು ಹುಡುಗರಿಗೆ ಮಾತ್ರ ಶೋ ತೋರ್ಸಕ್ ಹೋಗ್ಬೇಡಿ. ಕೆಲವು ಹುಡುಗರು ಮೊದಲೇ ಸರಿ ಇಲ್ಲ. ಹುಡುಗಿರನ್ನ ಒಂಥರ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು, ಹೇಗೋ ಕರೆಯೋದು ಅವೆಲ್ಲ ಮಾಡ್ತಿದ್ದಾರೆ. ಈಗ ನಮಗೆ ಗೊತ್ತು, ನಮ್ಮಲ್ಲೂ ಸ್ವಲ್ಪ ಕೆಟ್ಟ ಮನುಷ್ಯರು ಇದ್ದಾರೆ, ನಾವು ಒಪ್ಕೋತೀವಿ. ಆದ್ರೆ ಆ ಲೆವೆಲಿಗೆ ಅಲ್ಲ. ನಾವು ಹೆಣ್ಮಕ್ಳನ್ನ ಗೌರವಿಸ್ತೀವಿ, ಅವ್ರ ಪೂಜೆ ಮಾಡ್ತೀವಿ, ನಮಗೆ ಗೊತ್ತು. ಆದ್ರೆ ಕೊಲೆ ಮಾಡೋಷ್ಟು ನಾವು ಕೆಲವು ಹುಡುಗರು ಕಟುಕರಾಗಿರಲ್ಲ. ಆದ್ರೆ ಇಂಥವ್ರು ಇದಾರಲ್ಲ, ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡ್ಕೊಡುದು. ಈಗಲೇ ಹೇಳ್ತಿದ್ದೀನಿ, ಏನು ಅವ್ರನ್ನ ಬಿಡ್ಬೇಕೋ ಇಲ್ವೋ ಬರೋ ಹೇಳಿ ನೋಡೋಣ. ಒಂದು ವಿಚಾರ, ಈ ವಿಡಿಯೋ ದಯವಿಟ್ಟು ಸರ್ಕಾರ ತಲುಪೋ ರೀತಿ ಮಾಡಬೇಕು. ಯಾಕೆ ಅಂದ್ರೆ ಆ ತಂದೆ ತಾಯಿಗೆ ಎಷ್ಟು ನೋವಾಗಿದೆ ಅಂದ್ರೆ ಕಾನೂನು ಕ್ರಮ ಕೈ ತಗೋಬಿಟ್ಟಿದೆ. ಒಂದು ನಿಮಿಷ ಹೇಳ್ತೀನಿ ನಾನು. ಕಾನೂನು ಕ್ರಮ ಅಂದ ತಕ್ಷಣ ನನಗೊಂದು ವಿಷಯ ಜ್ಞಾನ ಬಂತು. ನಿನ್ನೆ ಈ ವಿಷಯನ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಲುಪಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವ್ರು ಏನ್ ಹೇಳ್ಬೇಕು ಅಂದ್ರೆ ಅದು ಅವರವರ ವೈಯಕ್ತಿಕ ಕಾರಣ ಅಂತ ಹೇಳೋರೆ. ಇದ್ಯಾವ ತರ ಕರ್ನಾಟಕದ ಮುಖ್ಯಮಂತ್ರಿ ಇವರು ಹೇಳಿ ನೋಡೋಣ. ಅದವ್ರ ವೈಯಕ್ತಿಕ ಕಾರಣ, ಅದವ್ರ ಮನೆಯವರೇ ಅದನ್ನ ಬಗೆಹರಿಸ್ಕೋಬೇಕು ಅಂತ ಹೇಳ್ತಿದಾರಲ್ಲ, ಯಾಕೆ ಅವ್ರ ಮಂದಿ ಹೆಣ್ಮಕ್ಳಿಲ್ವಾ? ಇನ್ನೊಂದು, ಇವತ್ತು ಒಂದ್ ಕಾಲೇಜಲ್ಲಿ ಒಂದು ಈ ತರ ಕೊಲೆ ಆಗಿರ್ಬೋದು, ನಾಳೆ 4 ಆಗ್ತವೆ. ಇಲ್ಲಿ ಇವನಿಗೆ ಹೇಳ್ಬೇಕು ಅಂದ್ರೆ ಜೈಲಿಗೆ ಹಾಕಿ ಗಲ್ಲು ಶಿಕ್ಷೆ ಕೊಟ್ರೆ ಮಾತ್ರ ಮುಂದಿನ ಜನರೇಷನ್ ಎದುರುತ್ತಾರೆ. ಇಲ್ಲ ಅಂದ್ರೆ ಇನ್ನೊಂದು ವಿಷಯ, ನಿನ್ನೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ. ಇನ್ಸ್ಟಾಗ್ರಾಮ್ ಏನೇ ವಾಟ್ಸ್ಆಪ್ ಸ್ಟೇಟಸ್ ಗಳೆಲ್ಲ ನೋಡಿದ್ದೀನಿ ನಾನು. ಜಸ್ಟಿಸ್ ಫಾರ್ ನೇಹಾ ಅಂತ ಎಲ್ಲ ಹಾಕೋತಿದ್ದಾರೆ. ಗಂಡು ಮಕ್ಳು ಹಾಕೊಳ್ಳಿ ಪರವಾಗಿಲ್ಲ, ಆದ್ರೆ ಕೆಲವು ಗಂಡು ಮಕ್ಳು ಹಾಕಿದ್ದಾರೆ, ನಾನು ಒಪ್ಕೋತೀನಿ. ಹೆಣ್ಣು ಮಕ್ಳು ಹಾಕಿದ್ದಾರೆ. ಆ ಹೆಣ್ಮಕ್ಳು ಹಾಕಿದ ತಕ್ಷಣಕ್ಕೆ ಕರೆಕ್ಟಾಗಿರ್ಬೇಕು. ಅವರು ಎಲ್ಲಾ ಸ್ಟೇಟಸ್ ಹಾಕಿದ್ರೆ ಇವ್ರು ಈಗ ಎಲ್ಲಾ ಹುಡುಗರಿಂದ ಎಚ್ಚರಿಕೆಯಾಗಿರ್ಬೇಕು. ಈಗ ದೇಶದ ಏಜಿಗೆ ಬಂದಿರೋಂತ ಹೆಣ್ಮಕ್ಳ ಮೇಲೆ 2ನೇದು ಹತ್ಯೆ ಪ್ರಯತ್ನ ಆಗಿದೆ. ಎಲ್ಲ ಚಿಕ್ಕ ಮಕ್ಳನ್ನೆಲ್ಲ ತರ ಮಾಡ್ತಿದ್ದಾರೆ ನಮಗೆ ಗೊತ್ತು. ಆದ್ರೆ ಏಜಿಗೆ ಬಂದಂತ ಹುಡುಗಿರ್ಗಳನ್ನ ಈ ತರ ಕೊಲೆ ಮಾಡಿ ಅವ್ರ ಮೇಲೆ ಅತ್ಯಾಚಾರ ಎಲ್ಲ ಮಾಡೋದೆಲ್ಲ ಮಾಡ್ತಿದ್ದಾರೆ. ಈಗ ಹೆಣ್ಮಕ್ಳ ವಿಡಿಯೋ ನೋಡಿ ಎಲ್ಲ ಎಚ್ಚೆತ್ಕೋಬೇಕು. ಹುಡುಗರ ಜೊತೆ ನಾವ್ ಹೆಂಗಿರ್ಬೇಕು, ಹೇಗ್ ನಡ್ಕೋಬೇಕು, ಅವ್ರನ್ನ ನಾವು ಎಷ್ಟು ಹತ್ರ ಬಿಡ್ಕೊಂಡ್ರೆ ಅವ್ರು ಎಷ್ಟು ಸಲಿಗೆಯಿಂದ ಬರ್ತಾರೆ ಅನ್ನೋದು ನಾವು ನೋಡ್ಕೋಬೇಕು ಅನ್ನೋದು ಹುಡುಗಿರಿಗಿರ್ಬೇಕು, ಹೆಣ್ಮಕ್ಳಿಗಿರ್ಬೇಕು. ಈಗ ನಾನ್ ಹೇಳೋದು, ಎಲ್ಲರೂ ಈಗ ಹುಡುಗರೆಲ್ಲ ಸ್ವಲ್ಪ ಜನ ಹೋರಾಟ ಮಾಡ್ತಿದ್ದಾರೆ. ಏನಂತ? ಅನ್ಯಾಯಕ್ಕೊಳಗಾದಂತ ನೇಹಂಗೆ ಎಲ್ಲ ಹುಡುಗಿರೇ ಆಗ್ಲಿ ಹುಡುಗರೇ ಆಗ್ಲಿ ಹೋರಾಟ ಮಾಡ್ತಿದ್ದಾರೆ. ಅವ್ರಿಗೆ ಆದ ಅನ್ಯಾಯ ಇನ್ಯಾವ ಹುಡುಗಿಗೂ ಆಗ್ಬಾರ್ದು ಅಂತ. ಅದೇ ವಿಚಾರನ ಎಲ್ಲ ಇಟ್ಕೊಂಡು ಎಲ್ಲಾ ಹುಡುಗರುವೆ ಹೇಳೋದೊಂದು ಮಾತು, ನಿಮ್ಮಲ್ಲೂ ಅಕ್ಕ ತಂಗಿರು ಇರ್ತಾರೆ, ನಿಮ್ಮಲ್ಲೂ ಎಲ್ಲಾರ ಮನೇಲೂ ಇರ್ತಾರೆ ಅಕ್ಕ ತಂಗಿರು. ಹೊರಗಿನವರ ಹುಡುಗಿರುಗಳನ್ನು ಸೇಮ್ ನಿಮ್ಮ ಅಕ್ಕ ತಂಗಿರಂಗೆ ನೋಡ್ಕೊಳ್ಳಿ. ನಾನು ಇದು ಹೇಳ್ತಿದ್ದೀನಿ ಅಂತ ಎಲ್ಲ ತಪ್ಪು ಭಾವನೆ ಮಾಡ್ಕೋಬೇಡಿ. ಸೇಮ್ ಎಲ್ಲರೂ ನಿಮ್ಮ ಅಕ್ಕ ತಂಗಿರನ್ನೋರಂಗೆ ನೋಡ್ಕೊಳ್ಳಿ. ಅವರಿಗೆ ಸ್ವಲ್ಪನಾದ್ರೂ ರಕ್ಷಣೆ ಕೊಡಿ. ಆಗ ನೋಡಿ
ನಮ್ಮ ರಾಜ್ಯದಲ್ಲೇ ಆಗ್ಲಿ ದೇಶದಲ್ಲೇ ಆಗ್ಲಿ ಹೆಣ್ಮಕ್ಳು ಉಳ್ಕೋತಾರೆ. ಏನ್ ಹೇಳ್ತೀರಾ ಬ್ರೋ? ಬ್ರೋ ಒಂದು ವಿಚಾರ, ಈ ಹೆಣ್ಮಕ್ಳು ಅದಕ್ಕೆ ಅರ್ಥ ಸರಿ ಇಲ್ಲ ಬ್ರೋ. ಕೆಲವು ಹೆಣ್ಮಕ್ಳು ಕೆಲವು 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 ಹೆಣ್ಮಕ್ಳು ಅದು ಓಕೆ ಬ್ರೋ. ಅವ್ರು ಏನು ಅಂದ್ರೆ ಗಂಡು ಮಕ್ಳಿಗೆ ಇಷ್ಟ ಇರಲ್ಲ ಬ್ರೋ, ಮಾತಾಡ್ಸೋಕೆ ಇಷ್ಟ ಇರಲ್ಲ, ಏನು ನೋಡ್ಬೇಕು ಅಂತ ಇಷ್ಟ ಇರಲ್ಲ, ಅವ್ರು ಬೇಮೇ ಬೀಳ್ತಾರೆ ಬ್ರೋ. ಅಂತ ವಿಚಾರ ಏನ್ ಮಾಡೋಕ್ಕಾಗುತ್ತೆ? ಅದೇ ಕೆಲವು ಹೆಣ್ಮಕ್ಳು ಹತ್ರ ಮಾಡುವಾಗ ಹುಡುಗರು ತಿದ್ದಿ ಬುದ್ಧಿ ಇರಬೇಕು. ಯಾಕಂದ್ರೆ ಅಣ್ಣನ ಸ್ಥಾನದಲ್ಲಿ ಇರ್ತಾರೋ, ಕೆಲವೊಮ್ಮೆ ಇಲ್ಲ ಅಣ್ಣನ ಸ್ಥಾನದಲ್ಲಿ ಇರ್ತಾರೋ, ಇಲ್ಲಾಂದ್ರೆ ಪ್ರೀತಿ ಬಾಂಧವ್ಯದಿಂದ ಸಂಬಂಧಿಕರಾಗಿರ್ತಾರೋ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ತಿದ್ದಿ ಬುದ್ಧಿ ಹೇಳ್ಬೇಕು. ಅದರ ನೋಡಮ್ಮ, ನಮ್ಗೆ ಇವೆಲ್ಲ ಇಷ್ಟ ಆಗಲ್ಲ ಆಯ್ತಾ, ಹತ್ರ ಬರಬೇಡಿ, ಮಾತಾಡ್ಸ್ಬೇಕಾ, ದೂರ ನಿಂತ್ಕೊಳ್ಳಿ ಮಾತಾಡ್ಸ್ತೀವಿ. ಅದೇ ಮೈ ಮೇಲೆ ಬಿದ್ದು ಅಥವಾ ಮಾತಾಡ್ಸಕ್ ಬರೋದು ನಮ್ಗೆ ಇಷ್ಟ ಆಗಲ್ಲ. ಅದೇ ಕೆಲವು ಗಂಡು ಮಕ್ಳಿಗೆ ಮಾತ್ರ. ಅದೇ ಕೆಲವು ಗಂಡು ಮಕ್ಳಿಗೆ ಇದಾರೆ, ಮೈ ಮೇಲೆ ಬಿದ್ರೆ ಖುಷಿ ಪಡ್ತಿರ್ತಾರೆ. ಅದನ್ನೇ ನಾನು ಈಗ ಹೇಳ್ತೇನೆ, ಇವರು ಕಾಯ್ತಿರ್ತಾರೆ ಬ್ರೋ. ಹೆಣ್ಮಕ್ಳು ಬೀಳಕ್ಕೆ ಹೋಯ್ತಾ ಇರ್ತಾರೆ, ಅವರು ಕಾಯ್ತಿರ್ತಾರೆ. ಬಿದ್ರೆ ಇನ್ನೇನು ನೋಡಿ, ಹಿಂಗಾಗುತ್ತೆ ಹೆಣ್ಮಕ್ಳ ಕತೆ. ಅದಕ್ಕೆ ಎಚ್ಚರಿಕೆಯಿಂದ ಇರಿ, ಹೆಣ್ಮಕ್ಳು ಹೆಂಗಿರ್ಬೇಕಂತ. ಈ ಹಾಗೆ ಒಂದು ಟಾಪಿಕ್ ಹೇಳಿದ ಹಿಂದೆ, ಅರ್ಧಂಬರ್ಧ ಬಟ್ಟೆ ಇಕ್ಕಿರೋರು, ಬ್ಲೌಸ್ ಇಕ್ಕಿರೋರು ಯಾವತ್ತೂ ಇಕ್ಕಕ್ಕೆ ಹೋಗ್ಬಿಡಿ. ನಿಮ್ಮ ಮನಸ್ಥಿತಿ ಬೇಕಾಗುತ್ತೆ ಇಕ್ಕೋತೀರ. ಆದ್ರೂ ಲಕ್ಷಣವಾಗಿ ಕರ್ನಾಟಕದ ಕಲ್ಚರ್ ಆಗಿ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಲಂಗ ತೊಡಿ ಹಾಕೊಂಡು ಚೂಡಿದಾರ್ ಹಾಕೊಂಡು ನೋಡಿ ಹುಡುಗರೆಲ್ಲ ಎಷ್ಟು ಗೌರವದಿಂದ ನೋಡ್ತಾರೆ, ಎಷ್ಟು ನಿಯತ್ತಿಂದ ಮಾತಾಡಿಸ್ತಾರೆ ಅಂದ್ರೆ ಅವಾಗ ನೋಡಿ ಹುಡುಗರು ಏನ್ ಮಾಡ್ಕೊಡ್ತಾರೆ ಅಂತ. ಸಂಸ್ಕೃತಿ ಅಂತಿದೆ ಒಂದು ವಿಚಾರಕ್ಕೆ ಹಾಕ್ಬರ್ತಿದೆ ಬ್ರೋ. ಈಗ ಮೊನ್ನೆ ನಾನು ಇನ್ಸ್ಟಾಗ್ರಾಮ್ ಅಥವಾ ನ್ಯೂಸ್ ಅಲ್ಲೆಲ್ಲ ನೋಡ್ತಿದ್ದೆ, ಈ ಹೊರದೇಶದಲ್ಲಿ ಫಾರಿನ್ ಕಂಟ್ರಿಗಳಲ್ಲಿ ನಮ್ಮ ದೇಶ ಸಂಸ್ಕೃತಿ ಎಲ್ಲ ಬೆಳೆದಿದೆ ಬ್ರೋ. ಆದ್ರೆ ಇಲ್ಲಿ ಬಂದ್ರೆ ಫಾರಿನ್ ಇಂಡಿಯಾ ಆಗಿದೆ, ಇಂಡಿಯಾ ಫಾರಿನ್ ಆಗಿದೆ ಬ್ರೋ. ಫುಲ್ ಉಲ್ಟಾ ಪಲ್ಟಾ ಬ್ರೋ. ನಾನು ಹೇಳ್ತೇನೆ, ಫಾರಿನ್ ಕಂಟ್ರಿ ಬೇಡ, ಫಾರಿನ್ ಕಂಟ್ರಿ ಇಲ್ಲ ರಷ್ಯಾದ ಹೆಣ್ಮಕ್ಳೆ ಸಹ ನಮ್ಮ ಭಾರತದಲ್ಲಿ ಬಂದು ನಮ್ಮ ಸಂಸ್ಕೃತಿನ ಆಳ್ತಿದ್ದಾರೆ. ಎಷ್ಟೋ ವಿಡಿಯೋ ನಾನು ನೋಡಿದ್ದೀನಿ. ರಷ್ಯನ್ ಅವರು ಬಂದು ವಿಡಿಯೋ ಮಾಡಿರುವಂಥದ್ದು, ರೋಡಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಬರುವಂಥದ್ದು ನಮ್ಮ ಇಂಡಿಯನ್ ಕಲ್ಚರ್ ಸಂಸ್ಕೃತಿ ಬಗ್ಗೆ. ಅದೇ ಹೆಣ್ಮಕ್ಳನ್ನ ನಮ್ಮ ದೇಶ ಸುರಕ್ಷಿತವಾಗಿಡಕ್ಕೆ ಪ್ರಯತ್ನ ಪಡುತ್ತೆ. ನೋಡಿ ಏನ್ ಮಾಡ್ತೀರಾ ಅಂತ. ಇನ್ನೊಂದೇನು ಅಂದ್ರೆ ಬರೀ ಇಲ್ಲಿಗೆ ಬಂದು ಅಲ್ಲ, ಅವ್ರ ದೇಶದಲ್ಲಿ ಇದ್ದು ನಮ್ಮ ಸಂಸ್ಕೃತಿ ತಿಳ್ಕೊಂಡು ಆಚಾರ ವಿಚಾರ ಉಡುಗೆ ತೊಡುಗೆ ಪ್ರತಿಯೊಂದು ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಪಡ್ತಿದ್ದಾರೆ ಅನ್ನೋದು ಇನ್ನೊಂದು ದೊಡ್ಡ ವಿಚಾರ. ಅದು ಈ ತರ ಆಗಿದ್ರು ಮನಸ್ಸಲ್ಲಿ ಸಾಕಷ್ಟು ಕೊರೆಯುತ್ತೆ. ಹೆಣ್ಮಕ್ಳಿಗೆ ಈ ತರ ಅನ್ಯಾಯ ಆಗಿದೆ ಅಂತ. ಒಂದು ಮಣಿಪುರದಲ್ಲಾಯ್ತು, ರಷ್ಯನಿಂದ ಬಂದಂತ ಒಂದು ಕಪಲ್ಸ್ ಜೋಡಿ, ಅವ್ರನ್ನ ಬೈಕರ್ಸ್ಗಳು ಎಳ್ಕೋಗಿ ಕಾಡಲ್ಲಿ ಇದ್ ಮಾಡ್ಬಿಡಿ, ಹೆಣ್ಮಗುನ ಕೆಟ್ಟದಾಗಿ ಅತ್ಯಾಚಾರ ಮಾಡಿರ್ತಾರೆ, ಅವರ ಹಸ್ಬೆಂಡಿಗೂ ಹೊಡೆದಿರುವಂತ. ಈಗ ನೋಡಿ ಬೇರೆಯವರ ರಾಜ್ಯಗಳಲ್ಲಾಯ್ತು, ಈಗ ನಮ್ಮ ರಾಜ್ಯ ಹೇಳ್ಬೇಕು, ಕರ್ನಾಟಕ ರಾಜ್ಯ ಕಲೆ ಸಾಂಸ್ಕೃತಿಕಗಳ ಬೀಡು ಅಂತಾರೆ ನಮ್ಮ ರಾಜ್ಯವನ್ನು. ಆ ರಾಜ್ಯದಲ್ಲಿ ಆಗಿದೆ. ನೆಕ್ಸ್ಟ್ ಈಗ ನಮ್ಮ ಜಿಲ್ಲೆಗಳಿಗೆ ಬೇಡ, ನಮ್ಮ ಮನೆಗಳಲ್ಲಿ ಹೆಣ್ಮಕ್ಳು ಇರ್ತಾರೆ, ಏನ್ ಮಾಡೋದು ಹೇಳಿ. ಈಗಿನ ಪರಿಸ್ಥಿತಿಲಿ ಏನೂ ಮಾಡೋಕ್ಕಾಗಲ್ಲ. ಈಗ ನಾವು ಪ್ರತಿದಿನ ನಾವಿರೋದೇ ರೋಡಿಸಮ್ ಫೀಲ್ಡ್ ಅಲ್ಲಿ, ಗೊತ್ತಾ, ಪ್ರತಿದಿನ. ಇಲ್ಲಾಂದ್ರೆ ಆಕ್ಸಿಡೆಂಟ್ ಝೋನ್ ಫೀಲ್ಡ್ ಅಲ್ಲಿ ಯಾವಾಗ ಯಾರಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಯಾವಾಗ ಯಾರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಇಲ್ಲಾಂದ್ರೆ ಯಾರ್ಯಾರು ಬಂದು ಯಾರ್ಯಾರು ಚುಚ್ತಾರೆ ಅಂತ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಅಷ್ಟು ಎಚ್ಚರಿಕೆಯಿಂದ ಇರಬೇಕು ನಾವು ಎಲ್ಲರಿಗೂ. ದಯವಿಟ್ಟು ಹೇಳೋದು ನಾನೊಂದು ಬಯಸ್ತೇನೆ ಹೇಳಕ್ಕೆ, ನಮ್ಮ ಹೆಣ್ಮಕ್ಳನ್ನ ಸೇಫ್ಟಿಯಾಗಿ ಇಟ್ಕೊಂಡಿದ್ದೀನಿ. ನಮ್ಮ ನಾಡಿನ ರಾಜ್ಯದ ಹುಡುಗರಿಗೂ ಸಹ ಹೇಳ್ತೀನಿ, ಗಂಡು ಮಕ್ಳಿಗೂ ಸಹ. ನಮ್ಗಿಂತ ಕೆಲವು ದೊಡ್ಡವರು ಗಂಡು ಮಕ್ಳಿದ್ದಾರೆ, ಸಮಾಜ ಸೇವೆ ಮಾಡ್ತಿದ್ದಾರೆ, ನಾವು ಒಪ್ಕೋತೀವಿ. ಆದ್ರೆ ನಮ್ಮ ಲಿಮಿಟ್ ಏಜ್ ಇರೋ ಹುಡುಗರುಗಳು ಹೆಣ್ಮಕ್ಳನ್ನ ಸ್ವಲ್ಪ ಸುರಕ್ಷಿತವಾಗಿರೋಕ್ಕೆ ಯೋಚನೆ ಮಾಡಿ. ಏನ್ ಹೇಳ್ತೀರಾ? ನೆಕ್ಸ್ಟ್ ಈ ಥರ ಆಗಬಾರ್ದು ಅಂತ ನಾನು ಸರ್ಕಾರಕ್ಕೆ ಮತ್ತೊಂದು ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋನ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಅವರು ಗಮನದಲ್ಲಿರುವ ಒಂದು ವಿಚಾರವನ್ನು ಈ ಸಮಾಜವನ್ನು ಮಾಡಿದ್ದೀವಿ. ದಯವಿಟ್ಟು ಬೇಗ ಹರಡಲಿ, ಈ ವಿಷಯ ಗೊತ್ತಾಗಲಿ, ದಯವಿಟ್ಟು ಏನಾದ್ರು ಶೇರ್ ಮಾಡಿ. ಇದ್ರ ಬಗ್ಗೆ ಏನನ್ನ ನಾನು ನಮ್ಮ ಚಾನಲ್ ನೀವು ಎಷ್ಟು ಶೇರ್ ಮಾಡ್ತೀರೋ ಅಷ್ಟು ಎಲ್ಲ ಸರ್ಕಾರಗಳಿಗೂ ತಲುಪುತ್ತೆ, ಸರ್ಕಾರ ಕಚೇರಿಗಳಿಗೂ ತಲುಪುತ್ತೆ. ಅವಾಗ ಅವರು ಏನು ಎಷ್ಟು ವಿಡಿಯೋ ಮಾಡಿದ್ರು ಅಷ್ಟೇ, ಸ್ವಲ್ಪ ಎಚ್ಚೆತ್ಕೋತಾರೆ, ಮತ್ತೆ ಕಮ್ಮಿ ಮಾಡೇ ಬರ್ತಾರೆ. ಆದರೆ ಈ ಸಲಿಯಿಂದ ಆಗ್ತಿರೋ ಹೆಣ್ಮಕ್ಳಿಗೆ ಅನ್ಯಾಯವನ್ನು ತಡೆಗಟ್ಟೋದಕ್ಕೋಸ್ಕರ ಸರ್ಕಾರಗಳು ಈ ಥರ ಬಂದೋಬಸ್ತು, ಕಠಿಣವಾದ ಬಂದೋಬಸ್ತನ್ನು ಮಾಡಲೇಬೇಕು. ನೋಡಿ ಹೇಳ್ತೀನಿ, ವಿಡಿಯೋ ಸಾಕಷ್ಟು ಶೇರ್ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಹೇಳಿದ್ರು ನೀವೊಂದು ವಿಷಯ ಹೇಳ್ತೀನಿ ಅಲ್ಲಿ. ಈಗ ಬೇರೆ ವಿಡಿಯೋ ನಡೆಸ್ತಾ ಇರ್ತಾರೆ, ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ರೀಲ್ಸ್ ಬಂದು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಇಂಥ ವಿಡಿಯೋ ಎಲ್ಲ ಓಡಿಸ್ತಿರಲ್ಲ. ನಾವು ಕಷ್ಟಪಟ್ಟು ವಿಷಯ ತಿಳ್ಕೊಂಡು ಎಲ್ಲ ಜನರಿಗೆ ಒಳ್ಳೇದಾಗಬೇಕು ಅನ್ನೋ ವಿಚಾರಗಳು ತಿಳಿಸ್ಕೊಡ್ತೀವಿ. ನಮ್ಮ ವಿಡಿಯೋ ಶೇರ್ ಮಾಡೋಕ್ಕಾಗಲ್ಲ ಗುರು.
ಹೊಡಿ ಗುರು, ಶೇರ್ ಮೇಲೆ ಒಂದು ಬಟನ್, ಲೈಕ್ ಮೇಲೆ ಒಂದು ಹೊಡಿ ಗುರು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೋಬಿಡಿ, ಸರಿನಾ? ಏನಂತೀರಾ? ಓಕೆ, ಬರ್ತೀನಿ. ಓಕೆ ಗಾಯ್ಸ್, ಇಲ್ಲಿಗೆ ನಮ್ಮ ಇವತ್ತಿನ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಸಮಾಜದಲ್ಲಿ ನೆಕ್ಸ್ಟ್ ಯಾವುದೇ ತರಹದ ಅನ್ಯಾಯಗಳು ನಡೆದ್ರು ನಾವಿದಕ್ಕೆ ವಿಡಿಯೋನ ಮಾಡಿ ಹಾಕ್ತಾನೆ ಇರ್ತೀವಿ. ನಾವಿದಕ್ಕೂ ಸಹ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ನೀವು ನಮಗೆ ಸಪೋರ್ಟ್ ಮಾಡ್ತಾ ನಮ್ಮ ಚಾನಲ್ನ ಇನ್ನೂ ಸ್ವಲ್ಪ ಎತ್ತರಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಓಕೆ ಗಾಯ್ಸ್, ಬಾಯ್. ಸಿ ಯು ಗಾಯ್ಸ್.